ಧರ್ಮಸ್ಥಳದ ಬುರುಡೆ ರಹಸ್ಯಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇವತ್ತು 11, 12, 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಸಲಾಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಬಂಗ್ಲಗುಡ್ಡಕ್ಕೆ ಕರ್ಕೊಂಡು ಹೋದವ ಮೂಳೆ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾನೆ. ನಾನು ತೋರಿಸಿದಂತಹ ಇಲ್ಲಿ ಜಾಗ ತಪ್ಪಿರಬಹುದು ಅನ್ನೋದನ್ನ ಸ್ವತಃ ಅನಾಮಿಕ ವ್ಯಕ್ತಿಯೇ ಹೇಳಿದ್ದ ಕಾರಣಕ್ಕಾಗಿಯೇ ಈಗ SIT ತನ್ನ ನಿರ್ಧಾರವನ್ನು ಬದಲು ಮಾಡಿದೆ. ಧರ್ಮಸ್ಥಳ ರಹಸ್ಯ ಭೇದಿಸುವುದಕ್ಕೆ ಉತ್ಖನನ ಮಾಡುತ್ತಿರುವ SITಗೆ ಇನ್ನಷ್ಟು ಮಹತ್ವದ ಸಾಕ್ಷಿಗಳು ಸಿಕ್ಕಿವೆ. ಪಾಯಿಂಟ್ ನಂಬರ್ 11ರಲ್ಲಿ ಗುರುತು ಮಾಡಿದ್ದ ಜಾಗವನ್ನ ಬಿಟ್ಟು ಬಂಗ್ಲೆಗುಡ್ಡದಲ್ಲಿ ದೂರುದಾರ ತೋರಿಸಿದ ಮತ್ತೊಂದು ಕಡೆ ಅಗೆದಾಗ ಇಡೀ ಕೇಸ್ಗೆ ಟ್ವಿಸ್ಟ್ ಕೊಡಬಹುದಾದ ಒಂದಷ್ಟು ಸಾಕ್ಷಿಗಳು ಸಿಕ್ಕಿವೆ. ಮೊನ್ನೆ ಮುಗಿಸಿದ್ದ 10ನೇ ಸ್ಪಾಟ್ನ 20 ಮೀಟರ್ ವ್ಯಾಪ್ತಿಯಲ್ಲೇ 11 ಮತ್ತು 12ನೇ ಪಾಯಿಂಟ್ಗಳನ್ನು ಗುರುತಿಸಲಾಗಿತ್ತು. ಪಾಯಿಂಟ್ 11ನ್ನ ಅಗೆಯಲು ಹಸಿರು ಪರದೆ ಹಾಕಿ ಮುಚ್ಚಲಾಗಿತ್ತು. ಸುಮಾರು 200ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ಅಲ್ಲಿ ಭದ್ರತೆಗೆ ನಿಯೋಜನೆ ಮಾಡಲಾಗಿತ್ತು. ಆದರೆ 11ನೇ ಸ್ಪಾಟ್ಗೆ ಬರುತ್ತಲೇ ದೂರುದಾರ ಹೊಸ ಗುರುತುಗಳ ಬಗ್ಗೆ ಹೇಳಿದ್ದ. ಪಾಯಿಂಟ್ ಅಗೆಯದೆ ಮೇಲ್ಭಾಗಕ್ಕೆ ಕರೆದುಕೊಂಡು ಹೋದ ದೂರುದಾರ. ಬಂಗ್ಲೆಗುಡ್ಡ ಹತ್ತಿದ ಇಡೀ ಉತ್ಖನನ ಟೀಮ್ ಅಲ್ಲಿ ಅಗೆಯಿತು. ಅಗೆಯೋ ಕೆಲಸ ಆಗ್ತಿರುವಾಗಲೇ ಅರಣ್ಯದೊಳಗೆ 4 ಶಸ್ತ್ರಸಜ್ಜಿತ ಪೊಲೀಸರು ಹೋದರು. ಊಟದ ವಿರಾಮವೂ ಇಲ್ಲದೆ ಕಾಡಿನಲ್ಲೇ ಇದ್ದ ಅಧಿಕಾರಿಗಳು ಪರೀಕ್ಷೆ ನಡೆಸಿದ್ರು. ಅಷ್ಟೊತ್ತಿಗೆ ಕಾಡೊಳಗೆ ಉಪ್ಪಿನ ಮೂಟೆಗಳನ್ನೂ ಹೊತ್ಕೊಂಡು ಹೋದ್ರು ಕಾರ್ಮಿಕರು. ಬಂಗ್ಲೆಗುಡ್ಡದಲ್ಲಿ ಬಯಲಾಯಿತು ರಹಸ್ಯ. ಅಸ್ಥಿಪಂಜರದ ಹಲವು ಭಾಗಗಳು ಪತ್ತೆ. ಬಂಗ್ಲೆಗುಡ್ಡದಲ್ಲಿ ದೂರುದಾರ ತೋರಿದ ಹೊಸ ಪಾಯಿಂಟ್ಗಳಲ್ಲಿ ಅಸ್ಥಿಪಂಜರದ ಹಲವಾರು ಭಾಗಗಳು ಸಿಕ್ಕಿವೆ. ಆ ಎಲ್ಲ ಮೂಳೆಗಳನ್ನ ಸಂರಕ್ಷಣೆ ಮಾಡಲೆಂದೇ ಉಪ್ಪಿನ ಮೂಟೆಗಳನ್ನ ತೆಗೆದುಕೊಂಡು ಹೋಗಲಾಗಿತ್ತು. ಬಂಗ್ಲಗುಡ್ಡದ ಕಾಡಿನಲ್ಲಿರುವಂಥದ್ದು ನೇರವಾಗಿ ನಿಮಗೆ ಬಂಗ್ಲಗುಡ್ಡದ ಕಾಡಿನ ವಿಜುವಲ್ಸ್ಗಳನ್ನು ತೋರಿಸ್ತಾ ಇದ್ದೀವಿ. ನಮ್ಮ ಕ್ಯಾಮರಾಮ್ಯಾನ್ ಗುರುಶೇಖರ್ ಈಗ ನಿಮಗೆ ತೋರಿಸ್ತಾ ಇದ್ದಾರೆ. ರಸ್ತೆಯ ಪಕ್ಕದಲ್ಲೇ ದಟ್ಟವಾಗಿ ಬೆಳೆದಿರುವಂಥದ್ದು ಬಂಗ್ಲಗುಡ್ಡೆಯ ಕಾಡು. ಆತ ಪಾಯಿಂಟ್ ನಂಬರ್ 11 ಅನ್ನ ಗುರುತು ಮಾಡಿರುವಂಥದ್ದು ಈ ಹಿಂದೆ ರಸ್ತೆಯ ಪಕ್ಕದಲ್ಲಿ, ಅಂದರೆ ರಸ್ತೆಯಿಂದ ಸುಮಾರು 10 ಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಒಂದು ಭಾಗವನ್ನು ಗುರುತು ಮಾಡಿದ್ದ. 13 ಅಲ್ಲ 30 ಸ್ಥಳ SITಗೆ ಎದುರಾಗಿದೆ ಅಗ್ನಿ ಪರೀಕ್ಷೆ. ದೂರುದಾರನ ಆತ್ಮವಿಶ್ವಾಸವನ್ನೇ ನಂಬಿಕೊಂಡು ತನಿಖೆಗಿಳಿದಿರುವ SITಗೆ ದೂರುದಾರನ ನಡವಳಿಕೆಗಳ ಮೇಲೆ ಅನುಮಾನ ಮೂಡಿಸುವಂತಾಗಿದೆ. ದೂರುದಾರನಿಗೆ ಜುಲೈ 11ಕ್ಕೆ ಸುಲಭದಲ್ಲೇ ತಲೆಬುರುಡೆ ಸಿಕ್ಕಿದ್ದೇಗೆ? ದೂರುದಾರನಿಗೆ ತಲೆಬುರುಡೆ ಕೊಟ್ಟಿದ್ದು ಯಾರು? ಪ್ರಕರಣ ತೀವ್ರತೆ ಪಡೆಯಲು ಬುರುಡೆ ತಂದನ ಎಂಬೆಲ್ಲ ಪ್ರಶ್ನೆಗಳು ಎದ್ದಿವೆ. ಆದರೂ ದೂರುದಾರನನ್ನ SIT ಕಸ್ಟಡಿಗೆ ಪಡೆಯೋದು ಅನುಮಾನ. 30 ಪಾಯಿಂಟ್ಗಳನ್ನು ಗುರುತಿಸುವುದಾಗಿ ದೂರುದಾರ ಹೇಳಿರುವ ಕಾರಣಕ್ಕೆ ಉತ್ಖನನ ಪ್ರಕ್ರಿಯೆಯ ಭಾಗ 2 ಮುಂದುವರಿಸುವ ಸಾಧ್ಯತೆಗಳಿವೆ. ಒಟ್ಟು 30 ಸ್ಥಳಗಳಲ್ಲೂ SIT ಮಹಜರು ಮಾಡುವ ಸಾಧ್ಯತೆಗಳಿವೆ. ಹೀಗಿರುವಾಗಲೇ SIT ಅಧಿಕಾರಿಗಳಿಗೆ ಧರ್ಮಸ್ಥಳ ರಹಸ್ಯ ಅಗ್ನಿ ಪರೀಕ್ಷೆಯಾಗಿದೆ. ದೂರುದಾರ ತೋರಿಸಿದ ಎಲ್ಲಾ ಜಾಗಗಳಲ್ಲೂ ಅಗೆಯಲೇಬೇಕಾಗುತ್ತದೆ. 10 ಗುಂಡಿ ಅಗೆದರೂ ಕೇವಲ 1ರಲ್ಲಿ ಮಾತ್ರ ಸಿಕ್ಕಿರೋದು ಅನುಮಾನ ಮೂಡಿಸುತ್ತಿದೆ. ದೂರುದಾರನ ಹೇಳಿಕೆಗಳಿಂದ SIT ಆತ್ಮವಿಶ್ವಾಸಕ್ಕೂ ಹಿನ್ನಡೆಯಾಗಬಹುದು. 10ರಿಂದ 12 ವರ್ಷಗಳಾಗಿರುವ ಕಾರಣಕ್ಕೆ ದೂರುದಾರನಿಗೂ ಗೊಂದಲವಾಗಿರಬಹುದು. ದೂರುದಾರ ವಿಶ್ವಾಸದಿಂದಲೇ ಹೇಳುತ್ತಿರುವ ಕಾರಣಕ್ಕೆ SIT ತಾಳ್ಮೆಯಿಂದ ಅಗೆದು ಎಲ್ಲವನ್ನೂ ಶೋಧ ಮಾಡಲೇಬೇಕಾಗುತ್ತೆ. ಮುಸುಕುಧಾರಿ ವ್ಯಕ್ತಿ ತೋರಿಸ್ತಿರೋ ಜಾಗಗಳಲ್ಲಿ ಹುಡುಕಾಟ ನಡೆಸೋದಕ್ಕೆ SIT ಒದ್ದಾಡ್ತಿದ್ರೆ, ಇನ್ನೊಂದು ಕಡೆ ಮತ್ತೊಬ್ಬ ದೂರುದಾರ ವ್ಯಕ್ತಿ SITಯ ಕದ ತಟ್ಟಿದ್ದಾರೆ. ಅವರೇ ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ. ಜಯಂತ್ ಟಿ ಸಾಮಾಜಿಕ ಹೋರಾಟಗಾರ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಇಚಿಲಂಪಾಡಿ ಗ್ರಾಮದಲ್ಲಿರುವ ಕಲಮತೆಡ್ಕ ಮನೆ ನಿವಾಸಿ. 2002, 2003ರ ಅವಧಿಯಲ್ಲಿ ಧರ್ಮಸ್ಥಳ ಭಾಗದಲ್ಲಿ 13ರಿಂದ 15 ವರ್ಷದ ಶಾಲಾ ಬಾಲಕಿಯ ಶವ ಸಿಕ್ಕಿತ್ತು. ರಾಜ್ಯ ಹೆದ್ದಾರಿ 37ನೇ ರಸ್ತೆ ಬದಿಯ ಅರಣ್ಯದಲ್ಲಿ ಬಾಲಕಿ ಶವವನ್ನ ಎಸೆದು ಹೋಗಿದ್ರು. ಆ ಶವವನ್ನ ಕಾನೂನು ಪ್ರಕ್ರಿಯೆ ನಡೆಸದೆ ಪೊಲೀಸ್ ಅಧಿಕಾರಿನೇ ಮುಂದು ನಿಂತು ಹೂತು ಹಾಕಿಸಿದ್ರು. ಈಗ ಶವ ಹುತ್ತಿಟ್ಟ ಜಾಗವನ್ನು ಅಗೆದು ಮೃತ ಬಾಲಕಿ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಪೊಲೀಸ್ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಜಯಂತ್ ಟಿ ದೂರು ಕೊಟ್ಟಿದ್ದಾರೆ. ಇಷ್ಟು ವರ್ಷ ಯಾತಕ್ಕಾಗಿ ದೂರು ಕೊಟ್ಟಿರಲಿಲ್ಲ ಅನ್ನೋದನ್ನು ದೂರಲ್ಲಿ ಉಲ್ಲೇಖಿಸಿದ್ದಾರೆ. 2002 ಮತ್ತು 2003ರ ಅವಧಿಯಲ್ಲಿ ಹೆಣ್ಣು ಮಗಳ ಅಸಹಜ ಸಾವಾಗಿತ್ತು. ಸ್ಥಳೀಯರು ಮಾಹಿತಿ ಕೊಟ್ಟರೂ 1 ವಾರದವರೆಗೆ ಪೊಲೀಸರು ಬರಲಿಲ್ಲ. 1 ವಾರದ ಬಳಿಕ ಬಂದು ದೇಹ ಸಿಕ್ಕಿದ ಸ್ಥಳದಲ್ಲೇ ದಫನ್ ಮಾಡಿದ್ದಾರೆ. ಹೆಣ್ಣು ಮಗುವಿನ ಸಾವಿನ ಬಗ್ಗೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಮೃತದೇಹ ಸಿಕ್ಕ ಜಾಗದಲ್ಲಿ ಸ್ಥಳ ಮಹಜರು ಕೂಡ ಮಾಡಿರುವುದಿಲ್ಲ. ಅರಣ್ಯ ಇಲಾಖೆಗೂ ಮಾಹಿತಿ ನೀಡದೆ ಬಾಲಕಿಯನ್ನ ಮಣ್ಣು ಮಾಡಿದ್ರು.
ಅಂದಿನ ಪೊಲೀಸ್ ಅಧಿಕಾರಿಗಳ ಘೋರ ನಿರ್ಲಕ್ಷ್ಯಕ್ಕೆ ನಾನೇ ಸಾಕ್ಷಿ ಇದ್ದೇನೆ. ಆಗ ದೂರು ನೀಡಲು ನನಗೆ ಭಯವಿತ್ತು. ಹಾಗಾಗಿ ಆಘಾತದಿಂದ ದೂರು ನೀಡಿರಲಿಲ್ಲ. ಈಗ ರಾಜ್ಯ ಸರ್ಕಾರವೇ SIT ರಚಿಸಿದ್ದು ತನಿಖೆಯೂ ಚುರುಕಾಗಿದೆ. ನನಗೂ ನಂಬಿಕೆ ಬಂದಿದ್ದು ದೂರು ಕೊಡುತ್ತಿದ್ದೇನೆ. ಈ ಪ್ರಕರಣದಲ್ಲಿ ಅವಶ್ಯಕತೆ ಇದ್ರೆ ಜೀವಂತ ವ್ಯಕ್ತಿಗಳನ್ನು ಹಾಜರುಪಡಿಸ್ತೀನಿ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಂತಿ ಜಯಂತ್ ಟಿ, ಕಲಮತೆಡ್ಕ ಮನೆ, ಇಚಿಲಂಪಾಡಿ ನಿವಾಸಿ. ಪರಿಸ್ಥಿತಿ ಇಲ್ಲ ಅಂತ ದೂರು ಕೊಟ್ಟರೆ ದೂರು ತಗೊಳ್ಳೋರು ಇರಲಿಲ್ಲ. ಅಲ್ಲೇ ಮಣ್ಣು ಮಾಡಿರೋದೇ ಅಧಿಕಾರಿಯವರು. ಯಾರಿಗೆ ದೂರು ಕೊಡಬೇಕಿತ್ತು ಅದೇ ಅಧಿಕಾರಿಯವರು ಮಣ್ಣು ಮಾಡಿರೋದು. ಮತ್ತು ಅವರಿಗೆ ದೂರು ಕೊಟ್ಟರೆ ಆತ ಸರ್, ಅದನ್ನೇ ಹೇಳಿರೋದು ನಾನು. ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಅನಧಿಕೃತವಾಗಿ ಶವ ಹೂತ ಪ್ರಕರಣ, ಕೊಲೆ, ನಾಪತ್ತೆ ಪ್ರಕರಣದ ತನಿಖೆಗೆ ವೇಗ ಸಿಕ್ಕಿದೆ. ರಾಜ್ಯ ಸರ್ಕಾರದ ವಿಶೇಷ ತನಿಖಾ ತಂಡವು ಮಿಂಚಿನ ಕಾರ್ಯಾಚರಣೆ ನಡೆಸುತ್ತಿದೆ. ಮುಸುಕುಧಾರಿ ಹೇಳಿದ್ದು 100 ಶವಗಳನ್ನ ಹೂತಿದ್ದೀನಿ ಅಂತ. ಇಲ್ಲಿವರೆಗೂ 30 ಜಾಗ ತೋರಿಸಿದ್ದಾನೆ. 12 ಪಾಯಿಂಟ್ಗಳಲ್ಲಿ ಉತ್ಖನನ ಆಗಿದೆ. ಇನ್ನೂ 18 ಜಾಗಗಳನ್ನ ಹುಡುಕಬೇಕಿದ್ದು ಒಟ್ಟು 2 ಕಡೆ 2 ಶವಗಳ ಕಳೇಬರಗಳು ಸಿಕ್ಕಿದೆ. ಕಿಶನ್ ಶೆಟ್ಟಿ, ಅಜಿತ್ ಪುತ್ತೂರು, ನ್ಯೂಸ್ 18 ಧರ್ಮಸ್ಥಳ. ಹತ್ಯೆ ಪ್ರಕರಣದ ಆರೋಪಿಗೆ ಮತ್ತೆ ಜೈಲೇ ಗತಿಯಾಗಿದೆ. ದರ್ಶನ್ಗೆ ಬೇಲ್ ಕೊಟ್ಟಂತೆ ನನಗೂ ಬೇಲ್ ಕೊಡಿ ಅಂತ ಬೇಲ್ ಅರ್ಜಿ ಸಲ್ಲಿಸಿದವನಿಗೆ ಕೋರ್ಟ್ ಇದೀಗ ಬಿಗ್ ಶಾಕ್ ಕೊಟ್ಟಿದೆ. ಅರ್ಜಿ ವಜಾ, ನೇಹಾ ಹಂತಕನಿಗೆ ಜೈಲೇ ಖಾಯಂ. ಫಯಾಜ್ ಜಾಮೀನು ಅರ್ಜಿ ತಿರಸ್ಕರಿಸಿದ ಕೋರ್ಟ್. ಏಪ್ರಿಲ್ 18, 2024ರಂದು ಹುಬ್ಬಳ್ಳಿಯ BVB ಕಾಲೇಜು ಆವರಣದಲ್ಲಿ ನಡೆದಿದ್ದ ಭೀಕರ ಕೊಲೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. 10 ಜನರ ಎದುರಲ್ಲೇ ಅಡ್ಡ ಹಾಕಿದ ಹಂತಕ ರಕ್ತದ ಕೋಡಿ ಹರಿಸಿದ್ದ. ನೇಹಾ ಹಿರೇಮಠ್ಗೆ ಮನಸೋ ಇಚ್ಛೆ ಚುಚ್ಚಿದವ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದ. ಜೈಲು ಸೇರಿ 1.5 ವರ್ಷ ಆಗ್ತಾ ಬಂದ್ರೂ ಹೊರಬರೋದಕ್ಕೆ ಆಗಿರಲಿಲ್ಲ. ದರ್ಶನ್ ಮಾದರಿಯಲ್ಲಿ ನನಗೂ ಜಾಮೀನು ಕೊಡಿ ಅಂತ ಬೇಲ್ ಅರ್ಜಿ ಸಲ್ಲಿಸಿದವನಿಗೆ ಬಿಗ್ ಶಾಕ್ ಆಗಿದೆ. ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಫಯಾಜ್ನ ಜಾಮೀನು ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಜಾಮೀನು ನೀಡಿದ್ದನ್ನೇ ಅಸ್ತ್ರ ಮಾಡಿಕೊಂಡಿದ್ದ ಫಯಾಜ್ ಇದೇ ಆಧಾರದಲ್ಲಿ ನನಗೂ ಜಾಮೀನು ಕೊಡಿ ಅಂತ ಮನವಿ ಸಲ್ಲಿಸಿದ್ದ. ಪೊಲೀಸರು ಬಂಧನ ಪ್ರಕ್ರಿಯೆಯನ್ನ ಸರಿಯಾಗಿ ಮಾಡಿಲ್ಲ, ಪೋಷಕರಿಗೂ ಯಾವುದೇ ಮಾಹಿತಿ ನೀಡಿಲ್ಲ ಅಂತ ಫಯಾಜ್ ಪರ ವಕೀಲರು ವಾದ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಜಾಮೀನು ಅರ್ಜಿಯನ್ನೇ ತಿರಸ್ಕೃತ ಮಾಡಿದೆ. ಈ ರೀತಿ ಅವರೆಲ್ಲ ಮಾಡಿಕೊಂಡು ವಾಗ್ಮಾರ್ಗ ಹಿಡ್ಕೊಂಡು ಅವ್ರು ಬೇಲ್ ತೊಗೊಂಡು ಮತ್ತು ಇನ್ನೂ ರಾಜಾರೋಷವಾಗಿ ಮತ್ತೆ ಕೊಲೆ ಮಾಡ್ಬೇಕಂತ ಇಚ್ಛೆ ಇತ್ತು, ಗೊತ್ತಿಲ್ಲ. ಅದಕ್ಕೆ ನ್ಯಾಯಾಲಯ ಅನುಕೂಲ ಮಾಡಿ ಕೊಟ್ಟಿಲ್ಲ. ಎಲ್ಲೋ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಮೂಡಾಕುಂತೈತಿ. 6ನೇ ತಾರೀಕಿಗೆ ಡೇಟ್ ಕೊಟ್ಟಿದ್ದಾರೆ, ಶಾರ್ಟ್ ಡೇಟು. ಟ್ರಯಲ್ ಪ್ರಾರಂಭ ಆಗ್ತದೆ ಅಂತೇಳಿ. ಇದರಿಂದ ಅದು ಕೂಡ ಟ್ರಯಲ್ ಡೇಟ್ ನೋಡಿಕೊಂಡು ಸಾಕ್ಷಿಗಳ ಚಾಲು ಆಗ್ತವೆ. ಆರೋಪಿಗೆ ಬೇಗನೆ ನನಗೆ ಗಲ್ ಶಿಕ್ಷೆ ಆಗುವಂಥ ಆದೇಶ ಆದ್ರೆ ನಾವು ಪೂಜ್ಯ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊತೀವಿ. ಜಾಮೀನು ಅರ್ಜಿ ತಿರಸ್ಕಾರ ಮಾಡಿದ ನ್ಯಾಯಾಲಯ ಮುಂದಿನ ವಿಚಾರಣೆಯನ್ನ ಆಗಸ್ಟ್ 6ಕ್ಕೆ ಮುಂದೂಡಿದೆ. ನಾಡಿದ್ದು ಆರೋಪಿ ಫಯಾಜ್ ಖುದ್ದು ಹಾಜರಾಗಬೇಕು ಅಂತ ಸೂಚನೆ ನೀಡಿದ್ದಾರೆ. ಒಟ್ನಲ್ಲಿ ನೇಹಾ ಹತ್ಯೆಯ ಆರೋಪಿಗೆ ಮತ್ತೆ ಜೈಲೇ ಗತಿಯಾಗಿರೋದಂತೂ ಸತ್ಯ. ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಸಚಿವ ಮಹಾದೇವಪ್ಪ ಹಚ್ಚಿದ KRS ಡ್ಯಾಂನ ಅಡಿಗಲ್ಲು ಕಿಚ್ಚು ದಿನೇ ದಿನೇ ಧಗಧಗಿಸ್ತಾ ಇದೆ. ಕೈ ನಾಯಕನ ಹೇಳಿಕೆಗೆ ಕಮಲ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಅಡಿಗಲ್ಲು ವಾರ್ನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ. ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿದ್ರೆ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಜಸ್ಟ್ ಒಂದೇ ಒಂದು ವಾರದ ಹಿಂದೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಆಡಿದ್ದ ಇದೊಂದು ಮಾತು ರಾಜ್ಯ ರಾಜಕೀಯದಲ್ಲಿ ವಿವಾದದ ಕಿಡಿ ಹೊತ್ತಿಸಿತ್ತು. ತಮ್ಮ ತಂದೆಯನ್ನ ಹೊಗಳುವ ಭರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾಧನೆ ಏನೂ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಇದು ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿತ್ತು. ಇದರ ಬೆನ್ನಲ್ಲೇ ಈಗ KRS ಅಡಿಗಲ್ಲು ಕದನ ಶುರುವಾಗಿದೆ.
ಕೆಆರ್ಎಸ್ ಡ್ಯಾಂಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಸಿದ್ದರಾಮಯ್ಯ ಪರಮಾಪ್ತ ಎಚ್.ಸಿ. ಮಹಾದೇವಪ್ಪ ಹೇಳಿಕೆ ನೀಡುತ್ತಿದ್ದಂತೆ ಕಮಲ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ಸಚಿವರ ವಿರುದ್ಧ ಸಮರ ಸಾರಿದ್ದಾರೆ. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿದ್ರೆ ಟಿಪ್ಪು ಸುಲ್ತಾನ್ ಅವರು. ಕೈ ಕಮಲ ಮಧ್ಯೆ ಅಡಿಗಲ್ಲು ಕದನ. ಮಹಾದೇವಪ್ಪ ಹೇಳಿಕೆಗೆ ಬಿಜೆಪಿ ನಾಯಕರು ಕೆಂಡ. ಮಂಡ್ಯದ ಕೆಆರ್ಎಸ್ ಡ್ಯಾಂ ಅಂದ್ರೆ ಲಕ್ಷಾಂತರ ರೈತರ ಜೀವನಾಡಿ. ಇದನ್ನೇ ನಂಬ್ಕೊಂಡು ಅದೆಷ್ಟೋ ಮಂದಿ ಬದುಕನ್ನ ಕಟ್ಕೊಂಡಿದ್ರು. ಎಷ್ಟು ದಿನ ಕೆಆರ್ಎಸ್ ಡ್ಯಾಂ ಕಟ್ಟಿದ್ದು ಮೈಸೂರು ಮಹಾರಾಜರು ಅಂತಾನೆ ಎಲ್ಲರೂ ನಂಬ್ಕೊಂಡಿದ್ರು. ಆದ್ರೆ ಮಹಾದೇವಪ್ಪ ಟಿಪ್ಪು ಬಗ್ಗೆ ಹೇಳಿಕೆ ನೀಡ್ತಾ ಇದ್ದಂತೆ 10 ಗೊಂದಲಗಳು ಸೃಷ್ಟಿಯಾಗಿವೆ. ಅಡಿಗಲ್ಲಿನ ಒಂದಿಷ್ಟು ಚಿತ್ರಗಳು ಕೂಡ ವೈರಲ್ ಆಗಿದ್ವು. ಹೀಗಾಗಿ ದಾಖಲೆ ಬಿಡುಗಡೆ ಮಾಡಿದ ಮಂಡ್ಯದ ಬಿಜೆಪಿ ವಕ್ತಾರ ಸಿಟಿ ಮಂಜುನಾಥ್ ಡ್ಯಾಂನ ಮುಂಭಾಗ ಹಾಕಿರುವ ಪರ್ಷಿಯನ್ ಭಾಷೆಯ ಬೋರ್ಡ್ ನಕಲಿ. ಅದನ್ನ ಮೊದಲು ತೆರವು ಮಾಡಬೇಕು ಅಂತ ಒತ್ತಾಯಿಸಿದ್ರು. ಯಾವಾಗ ಅಡಿಗಲ್ಲು ಕಿತ್ತಾಟ ಜೋರಾಯ್ತೋ ಕಮಲ ನಾಯಕರು ನಿಗಿ ಕೆಂಡ ಕಾರ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ಬಿವೈ ವಿಜೇಂದ್ರ ಹಾಗೂ ಆರ್ ಅಶೋಕ್, ಟಿಪ್ಪು ಸತ್ತ ಹಲವು ವರ್ಷಗಳ ನಂತರ ಕನ್ನಂಬಾಡಿ ಕಟ್ಟೋಕೆ ಶುರು ಮಾಡಿದ್ದು ಮಹಾದೇವಪ್ಪನವರೇ. ಕೆಆರ್ಎಸ್ ಡ್ಯಾಂಗೆ ಪ್ಲಾನ್ ಹಾಕಿದ್ದ ಮೌಲಿ ಮುಲ್ಲಾ ಯಾರು ಅನ್ನೋದನ್ನ ಹೇಳ್ಬಿಡಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇತಿಹಾಸ ತಿರ್ಚುವಂಥದ್ದು ಒಂದು ಭಾಗ ಆದರೆ ಯಾವುದೇ ಪ್ರಕರಣ ಬಂದರೂ ಕೂಡ ಮುಸಲ್ಮಾನರಿಗೆ ಓಲೈಕೆ ಮಾಡ್ತಕ್ಕಂಥ ಒಂದು ಕೆಟ್ಟ ಚಾಳೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ, ಅದು ಕೂಡ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳಾದಮೇಲೆ ಈ ಒಂದು ಚಾಳೆಯಿಂದಾಗಿ ಈ ರೀತಿ ಪದೇ ಪದೇ ಅವರು ಮಹಾರಾಜರ ಮಂತನಕ್ಕೂ ಅಪಮಾನ ಮಾಡುವಂಥದ್ದು ಖಂಡಿತ ಇದು ಸರಿಯಲ್ಲ. ರಾಜ್ಯ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶ್ರೀ ಎಚ್.ಸಿ. ಮಹದೇವಪ್ಪನವರು ಟಿಪ್ಪು ಸುಲ್ತಾನೇ ಕನ್ನಂಬಾಡಿ ಕಟ್ಟೆಗೆ ಅಡಿಪಾಯ ಹಾಕಿರೋದು ಅಂತ ಘೋಷಣೆ ಮಾಡಿದ್ದಾರೆ. ಅವರು ಭಾಷಣೆಯಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಅದು ನಿಜಕ್ಕೂ ಹಾಸ್ಯಾಸ್ಪದ. ತಮ್ಮ ರಾಜಕೀಯಕ್ಕೆ ಅನುಕೂಲ ಆಗುವಂಥದ್ದು ಇತಿಹಾಸ ಸೃಷ್ಟಿ ಮಾಡೋದು ಅವಶ್ಯಕತೆ ಇಲ್ಲ. ಯಾವಾಗ ಅಡಿಗಲ್ಲು ಕದನ ಜೋರಾಯ್ತೋ ಸಚಿವ ಎಚ್.ಸಿ. ಮಹಾದೇವಪ್ಪ ಉಲ್ಟಾ ಹೊಡೆದಿದ್ದಾರೆ. ಕೆಆರ್ಎಸ್ ಡ್ಯಾಂ ಕಟ್ಟಿದ್ದು ಟಿಪ್ಪು ಅಂತ ನಾನು ಎಲ್ಲೂ ಹೇಳಿಲ್ಲ. ಟಿಪ್ಪಿಗೂ ಕೂಡ ಅಣೆಕಟ್ಟು ಕಟ್ಟುವ ಕನಸಿತ್ತು ಅನ್ನೋದಷ್ಟೇ ನಾನ್ ಹೇಳಿದ್ದೆ ಅಂತ ಹೇಳಿದ್ರು. ಕಲ್ಲಿದೆಯಲ್ಲ, 1794ರಲ್ಲಿ ಸಿಕ್ಕಿದ ಕಲ್ಲು ಅದು. ಈ ಡ್ಯಾಮ್ ಕಟ್ಟುವಾಗ ಅದು ನನ್ನ ಸಬ್ಜೆಕ್ಟ್. ಯಾರು ಹೊಗಳಕ್ಕೋ ಇನ್ನೊಬ್ಬರು ತೆಗಳಕ್ಕೋ ಇವ್ರು ಮಾಡಿದಿರೋ ಆ ಪ್ರಶ್ನೆ ಇಲ್ಲವೇ ಇಲ್ಲ. ಅನವಶ್ಯಕವಾಗಿ ಕಾಂಟ್ರವರ್ಸಿಸು ಕನ್ಫ್ಯೂಷನ್ ಯಾಕೆ ಬೇಕು? ಟಿಪ್ಪು ಡ್ಯಾಮ್ ಕಟ್ಟಿದ್ದಾನಂತ ಎಲ್ಲಿ ಹೇಳಿದ್ದೀನಿ? ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿಲ್ಲ ಅಂತ ಎಲ್ಲಿ ಹೇಳಿದ್ದೀನಿ? ಮೂಲ ಕಾರಣ ಪುರುಷರೇ ನಾಲ್ವಡಿ ಕೃಷ್ಣರಾಜ ಒಡೆಯರು. ಒಟ್ನಲ್ಲಿ ಮೈಸೂರು ರಾಜರ ವಿಷಯವಾಗಿ ಒಂದಲ್ಲ ಒಂದು ವಿವಾದ ಸೃಷ್ಟಿಯಾಗ್ತಿದ್ದು ಕೈ ನಾಯಕರ ಹೇಳಿಕೆಯೇ ಬಿಜೆಪಿಗೆ ಬ್ರಹ್ಮಾಸ್ತ್ರ ಆಗಿರುವುದಂತೂ ಸುಳ್ಳಲ್ಲ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಕೋಲಾರದಲ್ಲಿ ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆಯೊಂದು ನಡೆದಿದೆ. 9ನೇ ತರಗತಿ ಬಾಲಕಿ ಮೇಲೆ ಸಂಬಂಧಿಕರೇ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಶಾಲೆಗೆ ಹೋಗ್ತಿದ್ದವಳನ್ನ ಮರಳು ಮಾಡಿ ಹೊರದು ಮುಕ್ಕಿದ್ದಾರೆ. ಅಪ್ರಾಪ್ತೆಯನ್ನ ಹುರಿದು ಮುಕ್ಕಿದ್ರು ಕಾಮುಕರು. ಶಾಲೆಗೆ ಹೋಗ್ತಿದ್ದವಳ ಮೇಲೆ ಮುಗಿಬಿದ್ದ ಕೀಚಕರು. ರಾಜ್ಯದಲ್ಲಿ ಇತ್ತೀಚೆಗೆ ಕಾಮಕೀಚಕರ ಅಟ್ಟಹಾಸ ದಿನೇ ದಿನೇ ಮಿತಿ ಮೀರ್ತಿದೆ. ಬೀದಿ ಬೀದಿಯಲ್ಲೂ ಕಾಮಾಸುರರು ಹುಟ್ಟುಕೊಳ್ತಿದ್ದು. ಚಿಕ್ಕ ಮಕ್ಕಳು ಅಂತಲೂ ನೋಡ್ತಿಲ್ಲ, ದೊಡ್ಡವರನ್ನೂ ಬಿಡ್ತಿಲ್ಲ. ಮೈ ತುಂಬ ಕಾಮ ತುಂಬಿಕೊಂಡವರು ಮಗಳ ವಯಸ್ಸಿನ ಬಾಲಕಿಯನ್ನ ಹುರಿದು ಮುಕ್ಕಿದ್ದಾರೆ. ಸಂಬಂಧಿಕರು ಅನಿಸಿಕೊಂಡವರೇ 9ನೇ ತರಗತಿ ಬಾಲಕಿಯನ್ನ ಗರ್ಭಿಣಿ ಮಾಡಿ ಅಪ್ರಾಪ್ತಿಯ ಬದುಕನ್ನೇ ಸರ್ವನಾಶ ಮಾಡಿದ್ದಾರೆ. ಕೋಲಾರ ತಾಲೂಕಿನ ವೇಮಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಳ್ಳಿಯೊಂದರಲ್ಲಿ ಸಮಾಜವೇ ತಲೆ ತಗ್ಗಿಸೋ ಘಟನೆಯೊಂದು ನಡೆದು ಹೋಗಿದೆ. ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡ್ಕೊಂಡಿದ್ರೆ ಮಗಳು 9ನೇ ಕ್ಲಾಸ್ಗೆ ಹೋಗ್ತಿದ್ಲು. ಇವಳ ಮೇಲೆ ಸಂಬಂಧಿಕರು ಅನಿಸಿಕೊಂಡ ಕಾಮುಕರ ಕಣ್ಣು ಬಿದ್ದಿದೆ. ಶಾಲೆಗೆ ಹೋಗ್ತಿದ್ದ ಬಾಲಕಿಯನ್ನ ಪುಸಲಾಯಿಸಿದ ಪಾಪಿ ತನ್ನ ಕಾಮತೀಟೆ ತೀರಿಸಿಕೊಂಡಿದ್ದ. ಈ ವಿಷಯವನ್ನ 5 ಮಂದಿಗೆ ಹೇಳಿದ್ದ. ನಂತರ 6 ಮಂದಿ ಸೇರ್ಕೊಂಡು ಬಾಲಕಿ ಮೇಲೆ ನಿರಂತರ ಅತ್ಯಾಚಾರ ಮಾಡಿದ್ದಾರೆ.
ಬಾಲಕಿ ಗರ್ಭಿಣಿಯಾಗಿದ್ದಾಗಲೇ ಹೆತ್ತವರಿಗೆ ವಿಷಯ ಗೊತ್ತಾಗಿದ್ದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚೆಕಪ್ ಮಾಡಿಸಿದಾಗ ಮಗಳು ಗರ್ಭಿಣಿ ಅನ್ನೋದು ಕನ್ಫರ್ಮ್ ಆಗಿತ್ತು. ಹೀಗಾಗಿ ಕೋಲಾರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆ ಕೇಸ್ ದಾಖಲಾಗಿದ್ದು 3 ಕೈಗೆ ಕೋಳ ಬಿದ್ದಿದೆ. ಇನ್ನು 3 ತಲೆ ಮರೆಸಿಕೊಂಡಿದ್ದು ಪೊಲೀಸರು ಬಲೆ ಬೀಸಿದ್ದಾರೆ. ಇವತ್ತು ಹೆಣ್ಮಕ್ಳು ಭಯ ಇಲ್ಲದೆ ಇವತ್ತು ನಿರ್ಭಯವಾಗಿ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಹಂಗಾಗಿ ಇವತ್ತು ಇನ್ನೂ ಪ್ರಬಲವಾದ ಕಾನೂನನ್ನು ಜಾರಿ ಮಾಡಿ ಇವತ್ತೇನು ಅತ್ಯಾಚಾರ ಪ್ರಕರಣದಲ್ಲಿ ಅವನು ಭಾಗಿಯಾಗಿದ್ದಾನೆ ಅಂದಿದ ತಕ್ಷಣನೇ ಅವನಿಗೆ ಶಿಕ್ಷೆ ಕೊಡುವಂಥ ಕೆಲಸ ಆಗಬೇಕು. ಒಟ್ನಲ್ಲಿ ದಿನೇ ದಿನೇ ಪೋಕ್ಸೋ ಕೇಸ್ಗಳು ಹೆಚ್ಚಾಗ್ತಿದ್ದು ಹೆಣ್ಣನ್ನ ಕಾಮದ ಕಣ್ಣಲ್ಲಿ ನೋಡೋರಿಗೆ ತಕ್ಕ ಶಿಕ್ಷೆ ಆಗ್ಬೇಕಿದೆ. ರಘುರಾಜ್, ನ್ಯೂಸ್ 18, ಕೋಲಾರ.